ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಯಾವ ಚಿಂತೆನೂ ಇಲ್ಲ. ನನ್ನ ಸುಬ್ಬು ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳಕ್ ರೆಡಿ ಇರೋವಾಗ ನನಗೆ ಯಾರು ತಾನೇ ಕೆಣ್ಕಕ್ಕಾಗತ್ತೆ ಹೇಳು? ಮೇಡಮ್ ಸುಮ್ಮನಿರಿ ಮೇಡಮ್, ಕೊಚ್ಚೆ ಮೇಲೆ ಯಾರಾದ್ರೂ ಕಲ್ಲು ಹಾಕ್ತಾರಾ? ಮೊದಲೇ ನನಗೆ ಫೈಟು ಗಲಾಟೆ ಎಲ್ಲ ಬರಲ್ಲ, ಇದೆಲ್ಲ ಇಲ್ಲಿಗೆ ಬಿಟ್ಟುಬಿಡೋಣ ಮೇಡಮ್. ಕೊಚ್ಚಿ ಮೇಲೆ ನನ್ನ ಕಲ್ಲು ಹಾಕ್ತಿಲ್ಲ ಸುಬ್ಬು, ನಮ್ಮ ಮೇಲೆ ಯಾರು ಕಲ್ಲು ಬಿಸಾಕ್ತಿದಾರೋ ಅವ್ರ ಕೈನೇ ಮುರ್ತ ಹಾಕ್ಬಿಡೋಣ ಅಂತಿದ್ದೀನಿ ಅಷ್ಟೇ. ಇದೆಲ್ಲ ನಂಗೆ ಸೂಟ್ ಆಗಲ್ಲ ಮೇಡಮ್. ಯಾರು ಹೇಳಿದ್ದು ಸುಬ್ಬು ಸೂಟ್ ಆಗಲ್ಲ ಅಂತ? ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತೀಯ ಗೊತ್ತಾ ನಿನಗೆ? ಒಳ್ಳೆ ಹೀರೋ ತರ ಕಾಣ್ತಿದ್ದೆ. ನಿನ್ ಹೃದಯದಲ್ಲಿ ಭಾವನೆಗಳು ಎಷ್ಟಿದ್ಯೋ ನಿನ್ ಕೋಪ ಆವೇಶಕ್ಕೂ ಅಷ್ಟೇ ಶಕ್ತಿ ಇದೆ. ಸುಬ್ಬು ಇದ್ರೆ ನನಗೆ ಯಾವ ಚಿಂತೆನೂ ಇಲ್ಲ. ಸರಿ ನೀನ್ ಮಲ್ಕೋ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಎಡು ಬಿದ್ದೆ ಅಂತ ಹೇಳು. ಸುಮ್ಮನೆ ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಮೇಡಮ್ ಎಡು ಬಿದ್ದೆ ಅಂದರೆ ಯಾರಾದರೂ ನಂಬ್ತಾರ? ಗಾಡಿ ಓಡಿಸುವಾಗ ಚಿಕ್ಕದಾಗಿ ಆಕ್ಸಿಡೆಂಟ್ ಆಯಿತು ಅಂತೀನಿ. ಸರಿ. ಆ ವಿಜಯಾಂಬಿಕಾ ಎಷ್ಟೆಲ್ಲ ಮೆರಿತಿದ್ಲಲ್ಲ, ಈಗ ನೋಡು ಅವಳ ಮುಂದೆ ನಾನು ಹೇಗೆ ಮೆರಿತೀನಿ ಅಂತ. ನಾನು ಏನು ಅನ್ನೋದನ್ನ ಅವಳಿಗೆ ತೋರಿಸ್ತೀನಿ ನಾನು. ಮೇಡಮ್ ಮೇಡಮ್ ಏನ್ ವಿಜಯಾಂಬಿಕಾ, ಮಗನ್ಗೆ ತುಂಬಾ ಏಟಾಗಿದ್ಯಾ? ನೀನು ನಿನ್ ಮಗ ಹಾರಾಡ್ತಾ ಇದ್ರಿ, ಆದ್ರೆ ಈಗ ನಿನ್ ಮಗ ರೆಕ್ಕೆ ಮುರ್ಕೊಂಡಿರೋ ಗೂಬೆ ತರ ರೂಮಲ್ಲಿ ಕುತ್ಕೊಂಡಿದ್ದಾನೆ. ನಿನ್ ಮಗನ್ಗೆ ನನ್ ಗಂಡ ಯಾಕೆ ಅಷ್ಟೊಂದು ಹೊಡೆದಿರೋದು ಅಂತ ನಿನ್ ಮಗ ಬಂದು ನಿನ್ನ ಹತ್ರ ಹೇಳಿರ್ಬೇಕಲ್ವಾ? ಆ ವಿಷಯನ ನಾನೇನಾದ್ರೂ ಈಗಲೇ ಅಪ್ಪನ ಹತ್ರ ಹೋಗಿ ಹೇಳಿದ್ರೆ ಈ ಕ್ಷಣನೇ ನಿನ್ನನ್ನ ಮತ್ತೆ ನಿನ್ ಮಗನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಸಂಸ್ಕಾರ ಇರೋ ಹೆಣ್ಣನ್ನ ಕೆಣ್ಕೋದು ತನ್ನ ಸಮಾಧಿನ ತಾನೇ ತೋಡ್ಕೊಂಡ್ ಹಾಗೆ ಅಂತ ನಿನ್ ಮಗನ್ಗೆ ಹೇಳ್ಕೊಟ್ಟಿಲ್ವಾ? ಅಪ್ಪಂಗೆ ನಿನ್ ಮೇಲೆ ಮತ್ತೆ ನಿನ್ ಮಗನ ಮೇಲೆ ಒಂದಿಷ್ಟು ನಂಬಿಕೆ ಇದೆ. ಆ ವಿಷಯನ ನಾನೇನಾದ್ರೂ ಅಪ್ಪನ ಹತ್ರ ಹೇಳಿದ್ರೆ ಅವ್ರಿಗೆ ನೋವಾಗುತ್ತೆ. ಹಾಗಾಗಿ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಮುಚ್ಚೆ ಬಾಯ್ ಸಾಕು. ನನ್ನ ಮಗನ್ನ ಹೊಡೆದ ಮಾತ್ರಕ್ಕೆ ನೀನು ಗೆದ್ದಿಲ್ಲ. ನಿನ್ನನ್ನ ಸೋಲ್ಸಕ್ಕೆ ನನ್ನ ಹತ್ರ ಇನ್ನೂ ಬೇಕಾದಷ್ಟು ಅಸ್ತ್ರಗಳಿದೆ. ಈಗಾಗಲೇ ನಿನ್ನ ಮ್ಯಾರೇಜ್ ಸರ್ಟಿಫಿಕೇಟ್ನ ಹರಿದು ನಿನ್ನ ಮುಖದ ಮೇಲೆ ಬಿಸಾಕಿದ್ದೀನಿ. ಇನ್ನು ನನ್ನ ಕುಟುಂಬ ಅಂತ ಹೇಳ್ಕೊಂಡು ತಿರುಗ್ತಿರ್ತಿಯಲ್ಲ, ಬೀದಿ ಬಿಕಾರಿಗಳು, ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ವಿಜಯಾಂಬಿಕಾ, ನೀನ್ ನನ್ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನನ್ ಮನೆಯವ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏನೇ ಮಾಡ್ಕೋತೀಯ ನೀನು? ಏನ್ ಮಾಡ್ಕೋತೀಯ ಹೇಳು? ಬೀದಿ ಬಿಕಾರಿಗಳೇ ಅವರು.